ಏನು ಮಾಡಕ್ಕಾಗಲ್ಲ ಸರ್. ಅವಾಗ 2-2 ಅವರ್ ಗಂಟೆ ಜಾಮ್ ಆಗುತ್ತೆ ಸರ್. ಓಕೆ. ನಾವು 8ನೇ ಮೈಲಿ ದಾಟಾಗಲೇ ರಾತ್ರಿ 1-1:30 2 ಗಂಟೆ ಆಗಿರುತ್ತೆ ಸರ್. ಗಾಡಿ ಕಲಿಬೇಕಂದ್ರೆ ಹೋಗ್ತೇವೆ. ಓಕೆ. ಗಾಡಿ ಕಲಿಬೇಕಂತ ಹೋಗ್ತಾ ಹಂಗಾಗಿ ಮ್ಯಾಗ್ನಿಸ್ ಲಾರಿಯಲ್ಲಿ ಕ್ಲೀನ್ ಕೆಲ್ಸಕ್ಕೆ ಹೋಗಿ ಸರ್. ಓಕೆ. ಶಾಲೆಗೆ ಹೋಗ್ತಂತ ಹೇಳ್ಬಿಟ್ಟು ಲಾರಿಯಲ್ಲಿ ಕ್ಲೀನ್ ಕೆಲ್ಸಕ್ಕೆ ಹೋಗ್ತೀವಿ ಸರ್. ಇದರಲ್ಲಿ ನಾವು ಅಂದ್ರೆ ಟಾಪ್ ರನ್ನಿಂಗ್ ಹೈವೇ ಟು ಹೈವೇ ಹೋದ್ರೆ ಸರ್ 4:30 4:40 ಬಟ್ ಅದೇ ನಿಮ್ಮ ಫೇವರೇಟ್. ಪುಣೆ ಟು ಬೆಂಗಳೂರು ಸರ್. ಬ್ಯಾಂಗ್ಳೂರ್ ನಿಮ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು? ಸರ್ ಅದು 800 ಕಿಲೋಮೀಟರ್ ಸರ್. 800 ಕಿಲೋಮೀಟರ್. ಫುಲ್ ಟ್ಯಾಂಕ್ ಸರ್. ಇವಾಗ ಬೆಂಗಳೂರಿಂದ ಮುಂಡ್ರಿಗಿಂದ ಬೆಂಗಳೂರು ಹೋಗಿ ವಾಪಸ್ ಮುಂಡ್ರಿಗೆ ಬಂದ್ರೆ ಟ್ಯಾಂಕ್ ಫುಲ್ ಸರ್. ಡಬಲ್ ಡ್ರೈವರ್ ಆಗಿ ಹೋಗ್ತಿದೆ, ಸಿಂಗಲ್ ಡ್ರೈವರ್ ಹೋಗ್ತಿದೆ. ಈ ತರ ಹೊಡೆದು ಎಲ್ಲ ಎಕ್ಸ್ಪೀರಿಯನ್ಸ್ ಸರ್. ಬಟ್ ಹಂಗಾಗಿ ಕಾರ್ ಯಾವ್ದು ಅಡ್ಜಸ್ಟ್, ಈ ಸ್ಟೇರಿಂಗ್ ಅಡ್ಜಸ್ಟ್ ಅಂತೆಲ್ಲ ಸರ್. ಸಡನ್ಲಿ 1 ಕಿಲೋಮೀಟರ್ ಸಾಕು ನಾವು ಹೊಡಿಯೋದ್ರಲ್ಲಿ ಸರ್. ಸಡನ್ಲಿ ಆರಾಮಾಗಿ ಹೈವೇದಲ್ಲಿ ಟಾಪ್ ಗೇರ್ ಹಾಕೊಂಡು ಸುಮ್ನೆ ಹೋಗ್ತಿರ್ಬೇಕು ಸರ್. ಯಾವ್ದೋ ಒಂದ್ ಗಾಡಿ ಓವರ್ಟೇಕ್ ಮಾಡಕಂತ ಗೇರ್ ತೆಗೋದಾಗ್ಲಿ ಹಾಕೋದಾಗ್ಲಿ ಮಾಡಿದ್ರೆ ಆಮೇಲೆ 1 ವರ್ಷ ಅಲ್ಲೇ ಲೋಕಲ್ ಮನೆಯಲ್ಲಿ ಮ್ಯಾರೇಜ್ ಗಿರೇಜ್ ಮಾಡ್ಕೊಂತ ಹೇಳಿದ್ರೆ ಅಲ್ಲೇ ಲೋಕಲ್ ಇದ್ವಿ ಸರ್. ಆ ನಂತರ ಅದಕ್ಕಿಂತ ಮುಂಚೆ ಒಂದು 6 ತಿಂಗಳ ನಮಗೆ ನಾಗಶ್ರೀ ಬಸ್ ಅಲ್ಲಿ ಸ್ಪೇರ್ ಮಾಡಿದ್ವಿ ಸರ್. ಎಲ್ಲಾ ಮನೆ ಮಾಡೋ ಒಂದೇ ಪ್ಯಾಸೆಂಜರ್ ಹತ್ರ ಇಲ್ಲ ಸ್ವಲ್ಪ ಒಂದ್ ಅರ್ಧ ತಾಸು ಹೆಚ್ಚು ಕಮ್ಮಿ ಆದ್ರೆ ಅವರೇ ನಮ್ಗೆ ಡ್ರೈವರ್ಗಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಷ್ಟೇ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಒಂದು ಬಸ್ಸಿನ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದರ ಡ್ರೈವರ್ ಇದ್ದಾರೆ. ಇವರು ಸಹ ಒಂದು ನಾಗಶ್ರೀಯಲ್ಲಿ ತುಂಬಾನೇ ವರ್ಷ ಎಕ್ಸ್ಪೀರಿಯನ್ಸ್ ಇದ್ದ ಡ್ರೈವರ್. ಇವರು ಏನು ಹೇಳ್ತಾರಂತ ನೋಡೋ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವನ? ನಾವು ಚೆನ್ನಾಗಿದ್ದೇವೆ. ಸರ್, ನಿಮ್ಮ ಹೆಸರು? ಮಹಾಂತೇಶ್ ಅಂತ. ಊರಲ್ಲಿ ಸರ್ ನಿಮ್ದು? ನಮ್ದು ಮುಂಡ್ರಿ ಸರ್, ಗದಗ ಡಿಸ್ಟ್ರಿಕ್ಟ್ ಮುಂಡರಿ. ಓಕೆ ಸರ್, ನೀವು ಬಸ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು? ನನ್ ಡ್ರೈವಿಂಗ್ ಫೀಲ್ಡ್ ಬಂದು 15 ವರ್ಷ ಆಯ್ತು ಸರ್. ಬಸ್ ಫೀಲ್ಡ್ ಬಂದು 7 ವರ್ಷ ಆಯ್ತು. ಓಕೆ, ಡ್ರೈವಿಂಗ್ ಫೀಲ್ಡ್ ಗೆ ಬಂದು 15. ಮುಂಚೆ ಯಾವ್ದು ಲಾರಿಯಲ್ಲಿ ಇದ್ರು? ಲಾರಿ ಓಡಿಸಿದ್ವಿ, ಕಾರು ಒಳಗೆ ಲಾರಿ ಓಡಿಸಿದ್ವಿ. ಓಕೆ. ಬಸ್ಸಿನ ಫೀಲ್ಡ್ ಬಂದು 7 ವರ್ಷ ಆಯ್ತು. ಓಕೆ ಸರ್, ಮೊದಲ ನಿಮ್ಮದು ಲಾರಿ ಯಾವ್ದು ಸರ್ ನೀವು ಓಡಿಸಿದಂತ? ಅದು ಉಸುಗ್ ಓಡಿಸಿದ್ವಿ ಸರ್. ಓಕೆ. ಗದಗ ಟು ಹುಬ್ಳಿ ಮುಂಡ್ರಿಗೆ ಅಂತ ಲೋಕಲ್ ಎಲ್ಲ ಓಡಿಸಿದ್ವಿ. ಓಕೆ. ಅಲ್ಲಿಂದ ಕಾರು ಎಲ್ಲ ಓಡಿಸಂತ ಆಮೇಲೆ ಬಸ್ಸಿಗೆ ಬಂದ್ವಿ ಸರ್. ಫಸ್ಟ್ ಬಂದ್ಬಿಟ್ಟು ನೀವು ಯಾವಾಗ ಬಸ್ಸಿಗೆ ಬಂದ್ರಿ? ನಾವು ಒಂದು 7 ವರ್ಷದ ಹಿಂದಗಡೆ ಸರ್. ಓಕೆ. ಅಲ್ಲಿಂದ ಬಸ್ ಓಡಕ್ ಸ್ಟಾರ್ಟ್ ಮಾಡಿ ಸರ್. ಯಾವ ಬಸ್ ಸರ್? ಯಾವ ಕಂಪ್ನಿ? SRE ಫಸ್ಟ್ ಸ್ಟಾರ್ಟಿಂಗ್ SRE. ಎಲ್ಲಿಂದ ಅದು? ಮುಂಡ್ರಿ ಟು ಬೆಂಗಳೂರು ಸರ್. ಬೆಂಗಳೂರು. ಓಕೆ. ಯಾವ್ದು ಟಾಟಾ ಗಾಡಿ ಎಲ್ಲ ಇಲ್ಲ ಅಣ್ಣ? ಅದು ಟಾಟಾ ಗಾಡಿ. ಟಾಟಾ ಗಾಡಿ. ನಿಮ್ದು ಫಸ್ಟ್ ಗಾಡಿ ಕೂತಂತ ಗಾಡಿ ಅಂತ ಹೇಳಿದ್ರೆ ಟಾಟಾ ಗಾಡಿ. ಓಕೆ ಸರ್, ಹೇಗಿತ್ತು ಮೊದಲ ಅನುಭವ ನಿಮ್ದು? ಅದು 30 ಸೀಟಿಂಗ್ ಗಾಡಿ 12 ಮೀಟರ್. ಓಕೆ. ಅದು ಅವಾಗ ಸ್ಟಾರ್ಟಿಂಗ್ ಮಾಡಿದ್ವಿ ಓಡಿಸಕ್ಕೆ. ಅದರಲ್ಲಿ ಒಂದು 2 ಇಯರ್ಸ್ ಮಾಡಿದ್ವಿ ಸರ್. ಅದ್ರಲ್ಲಿ 2 ವರ್ಷ ಮಾಡಿದ್ವಿ. ಓಕೆ. ಆಮೇಲೆ 1 ವರ್ಷ ಅಲ್ಲೇ ಲೋಕಲ್ ಮನೆಯಲ್ಲಿ ಮ್ಯಾರೇಜ್ ಗಿರೇಜ್ ಮಾಡ್ಕೊಂತ ಹೇಳಿದ್ರೆ ಅಲ್ಲೇ ಲೋಕಲ್ ಇದ್ವಿ ಸರ್. ಆ ನಂತರ ಅದಕ್ಕಿಂತ ಮುಂಚೆ ಒಂದು 6 ತಿಂಗಳ ನಮಗೆ ನಾಗಶ್ರೀ ಬಸ್ ಅಲ್ಲಿ ಸ್ಪೇರ್ ಮಾಡಿದ್ವಿ ಸರ್. ಓಕೆ. ಅವ್ರು ಯಾವಾಗ ಕಾಲ್ ಮಾಡ್ತಾರ ಹೋಗುತ್ತಿದ್ದೆ, ಡ್ರೈವಿಂಗ್ ಮಾಡ್ತಾ ಬರ್ತಿದ್ದೆ ಸರ್. ಓಕೆ. ಆಮೇಲೆ ಮುಂಡ್ರಿ ಡ್ರೈವರ್ಗೆ ಒಬ್ಬ ಶಾರ್ಟೇಜ್ ಬಿತ್ತು ಸರ್. ಆ ಗಾಡಿ ಮುಂಡ್ರಿ ಟು ಬೆಂಗಳೂರು ನಾಗಶ್ರೀ ನಮ್ಮ ಬಾಸ್ ಉಮೇಶ್ ಅಣ್ಣ ಅಂತ ಹೇಳಿದಾರೆ. ಓಕೆ. ಅವ್ರು ಕೇಳಿದೆ, ಸರಿ ಮಾಡ್ಕೊಂಡು ಹೋಗಪ್ಪ ಅಂತಂದ್ರೆ ಒಂದಿಷ್ಟು ದಿನ ಕಂಟಿನ್ಯೂ ಅಲ್ಲಿ ಮಾಡಿದೆ ಸರ್. ಓಕೆ. ನಾಗಶ್ರೀಲಿ ಮಾಡಿದೆ. ನಾಗಶ್ರೀಲಿ ಕಂಪ್ನಿಯಲ್ಲಿ ಡ್ಯೂಟಿ ಮಾಡಿ ಸರ್. ಅಲ್ಲಿಂದ ಇವರು ನಮ್ಮ ಮಾವ ಸರ್, ಇವರು ಮಲ್ಲಿಕಾರ್ಜುನ್ ದೊಡ್ಡಬಾನಿ ಅಂತ. ಓಕೆ. ಅವರು ಹಿಂಗೆ ನಾ ಬಸ್ ಮಾಡ್ತಾ ಇದ್ದೀನಿ, ಮತ್ತ ಅಲ್ಲಿಂದ ಬಾ ನೀನು, ನಮ್ ಬಸ್ಸಿಗೆ ಡ್ರೈವರ್ ಬೇಕಾಗುತ್ತೆ ಅಂತ ಹೇಳಿದಕ್ಕೆ ನಾನು ಅಲ್ಲಿ ಅವ್ರು ನಮ್ಮ ಬಾಸ್ಗೆ ಹಿಂಗೆ ಸರ್ ಅಂತ ಹೇಳ್ಕೊಂಡು ಇಲ್ಲಿ ಬಂದಿರೋ ಸರ್. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ನಾನು ಕಾರ್ ಓಡಿಸ್ತಾ ಇದ್ದೆ ಅಂತ. ಕಾರ್ ಓಡಿಸಿದ್ದು ಅಂದ್ರೆ ಸರ್, ಕಾರ್ ಓಡಿಸಕ್ಕಿಂತ ಮುಂಚೆ 3 ವರ್ಷ ಕ್ಲೀನರ್ ಕೆಲಸ ಮಾಡಿದೀನಿ ಸರ್. ಓ, ಕ್ಲೀನರ್. ಮ್ಯಾಗ್ನಿಸ್ ಲಾರಿ. ಓಕೆ. ಇದು ಹೊಸಪೇಟೆ ಟು ಬೈಂದೂರು, ಬಾಳೆಹೊಳೆ ಮತ್ ಕುಂದಾಪುರ ಈ ತರ ಮ್ಯಾಗ್ನಿಸ್ ಲಾರಿಯಲ್ಲಿ ಕ್ಲೀನರ್ ಕೆಲಸ ಮಾಡಿದ್ವಿ. ಆಮೇಲೆ ಇದು ಕ್ಲೀನರ್ ಆಗಿ ನೀವು ಡ್ರೈವರ್ಗೆ ಬಂದ್ರಿ ಅಲ್ವಾ ಸರ್? ಕಾರಿಗೆ ಹೋದ ನಂತರ ಬಸ್ಸಿಗೆ ಫಸ್ಟಿಗೆ ಬರುವಾಗ ನಿಮ್ಮ ಒಂದು ಅನುಭವ ಹೇಗಿತ್ತು ಸರ್? ಹೇಗೆ ಇತ್ತು ಸರ್? ಇಲ್ಲ ಸರ್, ದಿನ ಯಾಕಂದ್ರೆ ನಾನು ಡೈಲಿ ಸಣ್ಣ ಕಾರ್ ಹೊಡೆದಿಲ್ಲ ಸರ್. ಒಂದಿನ ಕಾರ್ ಓಡಿಸಿದೆ, ಒಂದಿನ ಲಾರಿ ಓಡಿಸಿದ್ದೆ ಸರ್. ಓಕೆ. ಒಂದಿನ ಕ್ಯಾಂಟರ್ ಗಾಡಿ ಓಡಿಸಿದೆ. ಬಾಂಬೆ ಎಲ್ಲ ಈ ತರ ಅಂದ್ರೆ ಲೋಡ್ ಗಾಡಿ ಎಲ್ಲ ಅಡ್ಡಾಡ್ತಿದ್ವಿ ಸರ್. ಡಬಲ್ ಡ್ರೈವರ್ ಆಗಿ ಹೋಗ್ತಿದ್ವಿ, ಸಿಂಗಲ್ ಡ್ರೈವರ್ ಹೋಗ್ತಿದ್ವಿ. ಈ ತರ ಹೊಡೆದು ಎಲ್ಲ ಎಕ್ಸ್ಪೀರಿಯನ್ಸ್ ಸರ್. ಬಟ್ ಹಂಗಾಗಿ ಕಾರ್ ಯಾವ್ದು ಅಡ್ಜಸ್ಟ್, ಈ ಸ್ಟೇರಿಂಗ್ ಅಡ್ಜಸ್ಟ್ ಅಂತೆಲ್ಲ ಸರ್. ಸಡನ್ಲಿ 1 ಕಿಲೋಮೀಟರ್ ಸಾಕು ಅಡ್ಜಸ್ಟ್ ಆಗ್ಬಿಡ್ತೀವಿ. ಬಸ್ಸಿಗೂ ಮತ್ತೆ ಈ ಲಾರಿಗೆ ಡ್ರೈವಿಂಗ್ ಅಲ್ಲಿ ಏನ್ ಡಿಫ್ರೆನ್ಸ್ ಬರುತ್ತೆ? ಲಾರಿ ಸರ್ ಅದು ಮನುಷ್ಯ ದನ್ಕೊಂತಾನ ಸರ್. ಯಾಕಂದ್ರೆ ಅದು ಲೋಡ್ ಲಾರಿ ಇರುತ್ತೆ ಸರ್. ಅದು ಪೇಷನ್ಸ್ ಇಂದ ಹೊಡಿಬೇಕು ಸರ್. ಅದು ಯಾಕಂದ್ರೆ ಚಡವಲ್ಲಿ ಹೋಗಲ್ಲ ಸರ್, ಸುಮ್ಮನೆ ಗೇರ್ ಕೊಟ್ಟಂತ ಅದು ಒಂದ್ ಲೆಕ್ಕ ಸರ್. ಇದೇನಾದ್ರು ಸರ್ ಇವು ಆರಾಮಾಗಿ ಓಡಿಸಬಹುದು ಸರ್. ಪ್ಯಾಸೆಂಜರ್ ನಂಬ್ಕೊಂಡು 32 ಜನ ಇರ್ತಾರೆ ಸರ್. ಅವ್ರಾಗಿ ಸೇಫ್ ಆಗಿ ಆರಾಮಾಗಿ ಹೋಗ್ಬೋದು ಸರ್. ಓಕೆ. ಹಾಗೆ ಇದ್ರಲ್ಲಿ ಬಸ್ ಅಲ್ಲಿ ಏನಿಲ್ಲ ಸರ್. ಇವತ್ತಾದ್ರೂ ನಮ್ದು
ಇಲ್ಲಿ ರೀಮಾರ್ಕ್ ಇಲ್ಲ ಸರ್, ನೀಟಾಗಿ ಹೋಗಿ ನೀಟಾಗಿ ಬರ್ತಿದ್ವಿ ಸರ್. ಬರ್ತೀರಾ? ನಮ್ಗೆ ಒಳ್ಳೆ ಕಂಪ್ನಿ ನಮ್ ನಾಗಶ್ರೀ ಕಂಪ್ನಿ ಸರ್. ಓ ಅದ್ರಲ್ಲಿ ನಮ್ಗೆ ಒಳ್ಳೆ ಇದಿತ್ತು ಸರ್. ಬಟ್ ಇವ್ರು ನಮ್ಮ ಮಾವರು ಹಿಂಗ ನೀ ಆ ಕಂಪ್ನಿ ಬಿಟ್ಟು ಬಾ ಇಲ್ಲಿ ಅಂದಿದ್ದಕ್ಕೆ ಸ್ವಲ್ಪ ಇವಾಗ ಅಲ್ಲೇ ಒಂದು 6 ತಿಂಗಳಾಯ್ತು ಸರ್ ನಾಗಶ್ರೀ ಕಂಪ್ನಿ ಲೀವ್ ಮಾಡಿ ಇವಾಗ ಇಲ್ಲಿ ಬಂದಿದ್ದೀವಿ. ಹಾಗೆ. ಓಕೆ, ನಾಗಶ್ರೀ ಕಂಪನಿಯಲ್ಲಿ ಯಾವ ಗಾಡಿಯಲ್ಲಿ ಇದ್ರಿ ಸರ್ ನೀವು? ಟಾಟಾನ ಲೈಲ್ಯಾಂಡ್? ಅದು ಲೈಲ್ಯಾಂಡ್ ಸರ್. ಅವ್ರದ್ದೆಲ್ಲ ಲೈಲ್ಯಾಂಡ್ ಇದೆ. ಲೈಲ್ಯಾಂಡ್ ಇದೆ ಸರ್, ಟಾಟಾ ಇದೆ. ಬಟ್ ಲೈಲ್ಯಾಂಡ್ ನಾವು ಓಡಿಸಿರೋ ಗಾಡಿ. ಓಕೆ ಸರ್, ಬಸ್ ಅಲ್ಲಿ ಯಾವ್ದು ಒಳ್ಳೇದು ಸರ್? ಟಾಟಾ ಒಳ್ಳೇದ ಲೈಲ್ಯಾಂಡ್? ಯಾಕೆ ಅದು ಲೈಲ್ಯಾಂಡ್ ಆದ್ರೆ ಅದು ನಮ್ಗೆ ಎಲ್ಲಿಯಾದ್ರೂ ನಾವೇ ರಿಪೇರ್ ಮಾಡ್ಕೊಂಡ್ ಬರ್ತೇವೆ ಅನ್ನೋ ಒಂದು ಧೈರ್ಯ ಇರ್ತದೆ ಸರ್. ಓಕೆ. ಟಾಟಾ ಗಾಡಿ ಆದ್ರೆ ನಮ್ಗೆ ಗೊತ್ತಾಗಲ್ಲ ಸರ್, ಎಲ್ಲ ಮೆಕ್ಯಾನಿಕ್ ಬರ್ಲೇಬೇಕು. ಲ್ಯಾಪ್ಟಾಪ್ ಬೇರೆ ಬಂದಿದೆ ಸರ್. ಹೌದೌದು, ಸೆನ್ಸರ್ ಗಾಡಿ ಸರ್. ಹೌದು, ಎಲ್ಲ ಲ್ಯಾಪ್ಟಾಪ್ ಇಟ್ಕೊಂಡೇ ಬರ್ತಾರೆ. ಲೈಲ್ಯಾಂಡ್ ಆದ್ರೆ ಇದೊಂದು ಗತ್ತೆ ಬೇರೆ ಸರ್. ಹೌದು, ಖಂಡಿತ ಸರ್. ಇವಾಗ ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಒಂದು ಡೌಟ್ ಇದೆ, ತುಂಬಾ ಜನ ಕೇಳ್ತಾ ಇದ್ರು ಸರ್, ಬಸ್ ಅಲ್ಲಿ ಎಷ್ಟು ಮೈಲೇಜ್ ಬರ್ತದಂತ. ಎಷ್ಟು ಮೈಲೇಜ್ ಬರ್ತದೆ ಸರ್ ಬಸ್? ಸರ್ ಇದರಲ್ಲಿ ನಾವು ಅಂದ್ರೆ ಟಾಪ್ ರನ್ನಿಂಗ್ ಹೈವೇ ಟು ಹೈವೇ ಹೋದ್ರೆ ಸರ್ 4:30 4:30 ಮಟ್ಟ ಬರುತ್ತೆ ಸರ್. ಓಕೆ. ಘಾಟ್ ಸೆಕ್ಷನ್ ನಲ್ಲಿ ಹೋದ್ರೆ ಸರ್ 4 3:30 4 ಮಟ್ಟ ಅಷ್ಟೇ ಬರುತ್ತೆ. ಯಾಕಂದ್ರೆ ಇದು ಮೈಲೇಜ್ ಬರೋದು ಸರ್ 4 ಬರ್ತಾವ ಸರ್ ಅಷ್ಟೇ. ಓಕೆ. 4 ಹಿಡಿಬಹುದು. 4 ಅಲ್ವಾ? ಬೆಂಗಳೂರಿಂದ ಗದಗ್ ಮುಂಡ್ರಿಗೆ ಸರ್. ಓಕೆ. ನಾವು ನಾಗಶ್ರೀ ಬಸ್ ಓಡಿಸ್ತಾ ಇರೋದು 160 ಅಂದ್ರೆ 160 ಲೀಟರ್ ಇದು ಕುಡಿಸ್ತೀವಿ ಸರ್, ಡೀಸೆಲ್. 165 ಲೀಟರ್ ಸರ್. 165 ಲೀಟರ್ ಹೋಗ್ತಾ ಇತ್ತು ಅಲ್ವಾ? ಒಂದ್ ಸೈಡ್ 400 800 ಕಿಲೋಮೀಟರ್ಗೆ 165 ಲೀಟರ್ ಡೀಸೆಲ್ ಕುಡಿಸ್ತಿದೆ ಸರ್. ಓಕೆ, ಹಾಗಾದ್ರೆ ಒಳ್ಳೆ ಮೈಲೇಜ್. ಒಳ್ಳೆ ಮೈಲೇಜ್ ಇತ್ತು. ಅದು ಒಳ್ಳೆ ಗಾಡಿ ಇತ್ತು, 2967 ಅಂತ ಹೇಳಿ. ಒಳ್ಳೆ ಮೈಲೇಜ್ ಸರ್. ಅಷ್ಟು ಹೋಗ್ತಾ ಇತ್ತು. ಓಕೆ. ಮತ್ ಸರ್ ಅದು ಎಂಟಿ ಗಾಡಿ ಮತ್ತೆ ಲೋಡ್ ಗಾಡಿಗೆ ಡಿಫ್ರೆನ್ಸ್ ಬರ್ತದೆ, ಮೈಲೇಜ್ ವೇರಿಯೇಷನ್ ಆಗ್ತದ? ಇಲ್ಲ ಸರ್, ಏನ್ ಆತರ ಏನಿಲ್ಲ, ಅಷ್ಟು ಏನು ಬರೋದಿಲ್ಲ. ನಾವು ಹೊಡೆಯೋದ್ರಲ್ಲಿ ಇರ್ತೀವಿ ಸರ್. ಸಡನ್ಲಿ ಆರಾಮಾಗಿ ಹೈವೇದಲ್ಲಿ ಟಾಪ್ ಗೇರ್ ಹಾಕೊಂಡು ಸುಮ್ನೆ ಹೋಗ್ತಿರ್ಬೇಕು ಸರ್. ಯಾವ್ದೋ ಒಂದ್ ಗಾಡಿ ಓವರ್ಟೇಕ್ ಮಾಡಕಂತ ಗೇರ್ ತೆಗೆದಾಗ್ಲಿ ಹಾಕೋದಾಗ್ಲಿ ಮಾಡಿದ್ರೆ ಡೀಸೆಲ್ ಹೋಗುತ್ತೆ ಸರ್. ಓಕೆ. ನಾವು ಹಾಗಾದ್ರೆ ಎಷ್ಟು ಗೇರ್ ಅನ್ನು ಎಂಗೇಜ್ ಮಾಡ್ತೇವೆ ಅಷ್ಟು ಮೈಲೇಜ್ ಡ್ರಾಪ್ ಆಗುತ್ತೆ ಸರ್. ಟಾಪ್ ಅಂಡ್ ಟಾಪ್ ಹೋದ್ರೆ ನೀಟಾಗಿ ಒಂದ ಲೆಕ್ಕಕ್ಕೆ 70 80 70 ಒಳ್ಳೆ ಮೈಲೇಜ್ ಬರುತ್ತೆ. ಒಳ್ಳೆ ಮೈಲೇಜ್ ಸಿಗುತ್ತೆ. ಸುಮ್ನೆ ಹೋಗಿ ಬ್ರಾಶ್ ಬ್ರೇಕ್ ಹೊಡೆದು ಮತ್ತೆ ಇದು ಮಾಡಿ ಮತ್ತೆ ಹೋದ್ರೆ ಅಲ್ಲಿಗೆ ಮೈಲೇಜ್ ಬರಲ್ಲ ಸರ್. ರಫ್ ರ್ಯಾಶ್ ಡ್ರೈವಿಂಗ್ ಅಂತಾರೆ, ಕಸ್ಟಮರ್ ಬಂದು ಬೈತಾರೆ ಸರ್. ಹೌದು, ಬ್ರೇಕ್ ಎಲ್ಲ ಹಾಕಿದ್ರೆ ಸ್ವಲ್ಪ ಬ್ರೇಕ್ ಹಾಕಿದ್ರೆ ಅಲ್ಲ ಹಾಕೋ ರೀತಿಯಲ್ಲಿ ಹಾಕ್ಲಿ ಸರ್. ಬಟ್ ನಾವಾಗ್ಲಿ ಹೋಗಿ ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ ಬೈತಾರೆ ಸರ್. ಅಲ್ವಾ? ನಿಜವಾಗ್ಲು ಸರ್. ಸರ್ ಮತ್ತೆ ಒಂದು ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಒಂದು ಡೌಟ್ ಇದೆ, ಡೀಸೆಲ್ ಇದು ಎಷ್ಟು ಲೀಟರ್ ಟ್ಯಾಂಕ್ ಸರ್ ಬಸ್? ಇದು 250 ಲೀಟರ್ ಇದೆ ಸರ್. ಅಂದ್ರೆ ಸರ್ ಒಂದೊಂದು ಗಾಡಿ ಒಂದು ತರ ಟ್ಯಾಂಕ್ ಇರ್ತದೆ ಸರ್. ಒಂದೊಂದು 200 ಲೀಟರ್ ಇರ್ತದೆ ಸರ್. ಒಂದು 220 250 360 ಮಟ ಇರುತ್ತೆ ಸರ್. 360 ತನಕ ಇರುತ್ತೆ. 360 400 ಮಟ ಲೀಟರ್ ಇರ್ತದೆ ಸರ್. ಇದು 250 ಲೀಟರ್ 250 ಲೀಟರ್. ಈ ಗಾಡಿ 250. ಅಂದ್ರೆ ನಿಮ್ಗೆ ಇವಾಗ ಅಲ್ಲಿಂದ ನಿಮ್ಮ ಊರಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ ಸಾಕಾಗ್ತದೆ ಆರಾಮ್ ಸಾಕು. ಹೋಗಿ ಬಂದ್ರು ಹೋಗುತ್ತೆ ಸರ್. ಹೋಗಿ ಬಂದು ರಿಟರ್ನ್ ಹೋಗ್ಬೋದು. ಯಾಕಂದ್ರೆ ಸರ್ ಇವಾಗ 150ರಿಂದ 60 ಲೀಟರ್ ಕುಡಿದ್ರೆ ಇನ್ನು 100 ಲೀಟರ್ ಸ್ಪೇರ್ ಉಳಿದಿರುತ್ತೆ ಸರ್. ಹಾಗಾಗಿ ಫುಲ್ ಟ್ಯಾಂಕ್ ಸರ್. ಇವಾಗ ಬೆಂಗಳೂರಿಂದ ಮುಂಡ್ರಿಗಿಂದ ಬೆಂಗಳೂರು ಹೋಗಿ ವಾಪಸ್ ಮುಂಡ್ರಿಗೆ ಬಂದ್ರೆ ಟ್ಯಾಂಕ್ ಫುಲ್ ಸರ್. ಅಂದ್ರೆ ಗೊತ್ತಾಗುತ್ತೆ ಎಷ್ಟು ಮೈಲೇಜ್ ಬಂತು, ಎಷ್ಟು ಕಿಲೋಮೀಟರ್ ಹೋಯ್ತು, ಎಷ್ಟು ಲೀಟರ್ ಕುಡಿತು ಅಂತ ಅಲ್ಲಿ ಓನರ್ಗೆ ಗೊತ್ತಾಗುತ್ತೆ ಸರ್. ಇದು BS4 ಗಾಡಿ ಅಲ್ಲ? BS4. BS3 ಗಾಡಿ ಓಡಿಸಿದ್ರ ಸರ್ ನೀವು, ಸ್ಲೀಪರ್ ಗಾಡಿ? BS2 ಅವು ಒಳ್ಳೆ. ಓಕೆ, ನಾನು ಇನ್ನೊಂದು ನಿಮ್ಮ ಹತ್ರ ಕೇಳ್ಬೇಕು, ತುಂಬಾ ಜನರಿಗೆ ಒಂದು ಡೌಟ್ ಇದೆ. ಸ್ಲೀಪರ್ ಗಾಡಿಯಲ್ಲಿ BS2 ಗಾಡಿ ಇದೆಯಾ ಸರ್? BS2 ಇದೆ ಸರ್. ನಿಮ್ ಕಡೆ ಎಲ್ಲ ಇದೆಯಾ? ನಮ್ ನಾಗಶ್ರೀ ಕಂಪನಿಯಲ್ಲಿ ಇದೆ ಸರ್. BS2 ಗಾಡಿ. BS2 ಇದೆ, BS3 ಇದೆ ಸರ್. ಓಕೆ ಸರ್, BS2 ಹೇಗೆ ಇರುತ್ತೆ ಸರ್ ಗಾಡಿ? ದೊಡ್ಡ ಲಿವರ್ ಅಲ್ಲ ಅದ್ರದ್ದು? ಇಲ್ಲ ಸರ್, ಅದು ಮಾಮೂಲಿ ಇದೇ ಗೇರ್ ಕೊಟ್ಟಿದ್ದಾರೆ ಸರ್. ಒಳ್ಳೆ ಗಾಡಿ ಸರ್. ಹೌದಾ? ಒಳ್ಳೆ ಗಾಡಿ, ಮಾಮೂಲಿ ಇದೇ ತರ ಗೇರ್ ಕೊಟ್ಟಿದ್ದಾರೆ. ಇದೆ, ನಾವು ಗೇರ್ ಚೇಂಜ್ ಮಾಡ್ಕೋಬಹುದು ಸರ್. ಒಳ್ಳೆ ಗಾಡಿ ಸರ್. BS2 BS3 ಅಲ್ಲ, ಒಳ್ಳೆ ಗಾಡಿ ಸರ್. ಓಕೆ, ನೀವು ಅದ್ರಲ್ಲೇ ಡ್ಯೂಟಿ ಮಾಡ್ತಾ ಅದ್ರಲ್ಲೇ ಮಾಡಿದ್ದೀವಿ ಸರ್. ಸರ್ BS6 ಗಾಡಿ ಓಡಿಸಿದ್ರೆ ಇವಾಗ? BS6 ಓಡಿಸಿದ್ದೀನಿ ಸರ್. ಪೂಜಾ ಟ್ರಾವೆಲ್ಸ್ ಅಂತ ಹೇಳಿ ಬೆಂಗಳೂರಲ್ಲಿ ಕುಮಾರಸ್ವಾಮಿ ಓನರ್ ಅಂತ ಹೇಳಿ ನಮ್ಮ ಮುಂಡ್ರಿಗೆ ಹಾಕಿದ್ರು ಸರ್ ಬಸ್. BS6 ಪೂಜಾ ಬಸ್ ಟ್ರಾವೆಲ್ಸ್. ಅವನ ಒಂದು ತಿಂಗಳು ಅಷ್ಟೇ ಓಡಿಸಿದ್ವಿ. ಹಾಗೆ ಸರ್. ಮತ್ತೆ ಇವಾಗ ಟ್ರಾಫಿಕ್ ಬೆಂಗಳೂರಲ್ಲಿ ತುಂಬಾ, ಹಬ್ಬದ ಟೈಮ್ ಅಲ್ಲಿ ತುಂಬಾನೇ ಕಿರಿಕಿರಿ ಇರುತ್ತೆ. ನಾನು ಸಹ ಮೊನ್ನೆ ನೋಡಿದೆ ಸರ್. ಅವಾಗ ಆ ಟೈಮ್ ಅಲ್ಲಿ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಸರ್? ಏನು ಮಾಡಕ್ಕಾಗಲ್ಲ ಸರ್. ಅವಾಗ 2 ಅವರ್ ಗಂಟೆ ಜಾಮ್ ಆಗುತ್ತೆ. ನಾವು 8ನೇ ಮೈಲಿ ದಾಟಾಗಲೇ ರಾತ್ರಿ 1 1:30 2 ಗಂಟೆ ಆಗಿರುತ್ತೆ ಸರ್. ಎಲ್ಲ ಅಷ್ಟಾಗುತ್ತೆ ಸರ್. ಯಶವಂತಪುರ ಇಂದ ನಮ್ಮ 8ನೇ ಮೈಲಿ ಅಲ್ಲಿಂದ ಕ್ರಾಸ್ ಆಗಷ್ಟರಲ್ಲಿ ಫುಲ್ ಲೇಟ್ ಆಗುತ್ತೆ ಸರ್. 2:30. ನಾವು ಒಂದೊಂದ್ಸರಿ ಮೊನ್ನೆ ದಸರಾದಲ್ಲಿ 2 ಕಾಲು ಬಿಟ್ಟಿದ್ದೀವಿ ಸರ್ 8ನೇ ಮೈಲಿ. 2 ಬರಲ್ಲಿ 3 ಗಂಟೆ ಸರ್. ಓಕೆ, 2 ಕಾಲಕ್ಕೆ ನೀವು ಅಂದ್ರೆ ಅದು ಎಲ್ಲಿ ಬಿಟ್ಟ ಗಾಡಿ? ಅದು ಬೆಂಗಳೂರು ಬಿಟ್ಟ ಗಾಡಿ. ಬೆಂಗಳೂರಿಂದ ಮುಂಡ್ರಿಗೆ ಹೋಗೋದು 9:30 ಹೋಗಿದೆ. ಇಲ್ಲಾದ್ರೆ ಎಷ್ಟು ಗಂಟೆಗೆ ಬರ್ಬೇಕು? 6 ಗಂಟೆಗೆ ಮಾಮೂಲಿ 6:30ಗೆಲ್ಲ ಬೆಂಗಳೂರು ಮುಂಡ್ರಿಗೆ ರೀಚ್. ಓಕೆ,
ಆ ತರ ಎಲ್ಲ. ಹೌದು ಆ ತರ ಆಗುತ್ತೆ ಸರ್. ಮತ್ತೆ ಸುಮ್ನೆ ಪ್ಯಾಸೆಂಜರ್ ನಮ್ಗೆ ಪ್ರಾಬ್ಲಮ್ ಮಾಡ್ತಾರೆ. ನಮ್ಮ ಆನ್ಲೈನ್ ಅಲ್ಲಿ ನಂಬರ್ ಇರುತ್ತಲ್ಲ, ಓನರಿಗೆ ಫೋನ್ ಮಾಡ್ತಾರೆ, ರೆಡ್ ಬಸ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಪಾಪ ಕೆಲವರಿಗೆ ಅವರಿಗೆ ಗೊತ್ತಿರುದಿಲ್ಲ. ಎಲ್ಲ ಮಾಡೋದು ಆಯ್ತು ಸರ್, ತಪ್ಪಾಯ್ತು ಹಂಗೆ ಹೇಳೋದು, ಮತ್ತೆ ಸುಮ್ನೆ ಹೋಗೋದು, ಏನ್ ಮಾಡಕ್ಕಾಗಲ್ಲ. ಹೌದು ಸರ್, ಅಂದ್ರೆ ಕೆಲವರು ಪ್ಯಾಸೆಂಜರ್ ನವರಿಗೆ ಗೊತ್ತಿರಲ್ಲ, ಒಳಗೆ ಬಂದ ತಕ್ಷಣ ಮಲ್ಗಿರ್ತಾರೆ, ಏನಾಗುತ್ತೆ ಅಂತೆಲ್ಲ ಗೊತ್ತಿರಲ್ಲ. ದಾರಿ ಮಧ್ಯೆ ಕೆಲವೊಮ್ಮೆ ನಮಗ್ ಗೊತ್ತಲ್ಲ ಸರ್, ಬ್ರೇಕ್ ಡೌನ್ ಆಗುತ್ತೆ, ಏನಾದ್ರು ಏನೋ ಗಾಡಿ ಒಂದ್ಮೇಲೆ ಏನಾದ್ರು ಬಟ್ ಆದ್ರೆ ನಿವಾರಿಸ್ಕೊಂಡು ಎಲ್ಲರಿಗೆ ಕನ್ವಿನ್ಸ್ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಆದಷ್ಟು ಸ್ವಲ್ಪ ಡ್ರೈವರ್ ನ ಕಷ್ಟ ಸ್ವಲ್ಪ ಗೊತ್ತಾಗುತ್ತೆ, ಅರ್ಥ ಮಾಡ್ಕೋಬೇಕು ಸರ್, ಪ್ಯಾಸೆಂಜರ್ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವು ನೈಟ್ ಎಲ್ಲ ಗಾಡಿ ಓಡಿಸ್ತೀವಿ. ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಹೇಗೆ ಬಂದ್ರಿ ಸರ್? ಇಲ್ಲ ಸರ್, ಮನೇಲಿ ಪ್ರಾಬ್ಲಮ್. ಅವಾಗ ನಮ್ಗ ಗಾಡಿ ಕಲಿಬೇಕಂದ್ರೆ ಹೋಗ್ತು. ಓಕೆ, ಗಾಡಿ ಕಲಿಬೇಕಂತ ಹೋಗ್ತಾ, ಹಂಗಾಗಿ ಮ್ಯಾಗ್ನಿಸ್ ಲಾರಿಯಲ್ಲಿ ಕ್ಲೀನ್ ಕೆಲ್ಸಕ್ಕೆ ಹೋಗಿ ಸರ್. ಶಾಲೆಗೆ ಹೋಗ್ತು ಅಂತ ಹೇಳ್ಬಿಟ್ಟು ಲಾರಿಯಲ್ಲಿ ಕ್ಲೀನ್ ಕೆಲ್ಸಕ್ಕೆ ಹೋಗ್ತೀವಿ. ಓಕೆ, ಶಾಲೆಗೆ ಹೋಗ್ತಿದ್ದೇನೆ ಅಂತ ಹೇಳಿ ಕ್ಲೀನರ್ ಕೆಲ್ಸಕ್ಕೆ ಮ್ಯಾಗ್ನಿಸ್ ಲಾರಿ ಸರ್. ಓಕೆ, ಹೊಸಪೇಟೆಯಿಂದ ಮ್ಯಾಗ್ನಿಸ್ ಲಾರಿ. ನಿಮ್ದು ಫಸ್ಟ್ ಸಂಬಳ ಎಷ್ಟು ನೀವು ತಕೊಂಡಂತ? ಸರ್ ನಾನು 3 ತಿಂಗಳ ಪೇಮೆಂಟ್ ಕೊಟ್ಟಿಲ್ಲ ಅವ್ರು ನನ್ಗೆ. ಓಕೆ, ಪೇಮೆಂಟ್ ಆದ್ರೂ ಸಹ ನೀವು ಒಂದು ಹುಚ್ಚಲ್ಲಿ ಹೋದದ್ದು. ನನಗೆ ಗಾಡಿ ಕಲಿಬೇಕು, ಲಾರಿಗೆ ಹೊಡಿಬೇಕು, ಕಲಿಬೇಕು. ಓಕೆ, ಆ ತರ ಸರ್. ಇದು ನನ್ಗೆ ಇವತ್ತು ಸ್ಟೇರಿಂಗ್ ಮುಟ್ಟಿ ಹೇಳ್ತಿದ್ದೀನಿ, ಇಲ್ಲಿವರೆಗೆ ಆದ್ರೂ ಒಂದು ಯಾವ್ದೋ ರೀಮಾರ್ಕ್ ಇಲ್ಲ ಸರ್. ಅಷ್ಟು ಚೆನ್ನಾಗಿ ನೀಟಾಗಿ ಡ್ರೈವ್ ಮಾಡಿದೀನಿ. ಬಟ್ ನಮ್ ನಾಗಶ್ರೀ ಕಂಪ್ನಿಯಲ್ಲಿ ಹಂಗೆ ಮಾಡಿದೆ. ಬಟ್ ಅವ್ರು ನಾವು ಹೇಳ್ದಲ್ಲಿ ನಾವು ಹೋಗಿಲ್ಲ ಡ್ಯೂಟಿಗೆ, ಅದೊಂದೇ ನಮ್ದು ರೀಮಾರ್ಕ್. ಅಂದ್ರೆ ನಮ್ಮ ಬಾಸ್ ಉಮೇಶ್ ಅಣ್ಣ ಫೋನ್ ಮಾಡಿದ್ರೆ ಬಾರೆ ಅಂತಂದ್ರೆ ಅವತ್ತು ಅವ್ರು ಹೋಗ್ಲಾರ ಕರೆದಾಗ ನಾನು ಹೋಗಿಲ್ಲ ಸರ್. ಅದೇ ಒಂದೇ ಅಲ್ಲಿ ನಮ್ಗೆ ಸ್ವಲ್ಪ ಬೇಜಾರು. ನಿಜವಾಗ್ಲು ಸರ್, ನೋಡಿ ನೀವು ಒಂದು ಇಷ್ಟು ಜನಗಳ ಮುಂದೆ ನೀವು ಹೇಳ್ತಾ ಇದ್ದೀರಿ. ಅದೊಂದ್ ಬಿಟ್ರೆ ನಮ್ಮ ನಾಗಶ್ರೀಯಲ್ಲಿ ನಮ್ಮ ಅಭಿಯಣ್ಣ ಅಂತ ಇದಾರೆ, ಅವ್ರು ಲಗೇಜ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಅದ್ ಬಿಟ್ರೆ ನಮ್ಮ ರಂಜೋನ್ ಅಂತ ಹೇಳಿ ಅವ್ರೆಲ್ಲ 44 ಬಸ್ ಅಲ್ಲಿ ಇಷ್ಟು ಒಬ್ರೇ ಕವರ್ ಮಾಡ್ಕೊಂತಾರೆ. ರಂಜೋನ್ ಅಂತ ಎಲ್ಲ ಬಾಸ್ ನಮ್ಮ ಉಮೇಶ್ ಅಣ್ಣ. ಅವ್ರು 44 ಬಸ್ ಮೇಂಟೈನ್ ಮಾಡೋರು. ನಮ್ಮ ಮಚ್ಚರ್ ಬಾಯ್ ಅಂತ ಒಬ್ರು ಮೆಕ್ಯಾನಿಕ್ ಇದಾರೆ, ಅವ್ರೆಲ್ಲ ಎಲ್ಲರ ಗಾಡಿ ನಿಂತಿರ್ಲಿ, ಹಿಂಗಾಗಿದೆ ಹಿಂಗ್ ಮಾಡ್ಕೊಂಬಾ, ನಾ ಇಲ್ಲಿ ಮೆಲ್ಕ ಸ್ಲೋ ಆಗಿ ಬೆಂಗಳೂರು ಬಂದು ಮುಟ್ಟಿಸು, ನಾ ಏನಾದ್ರು ಮಾಡ್ತೀನಿ ಅಂತ ಅವ್ರೊಂದ್ ಧೈರ್ಯ ಕೊಡ್ತಾರೆ ನಮ್ಗೆ. ಅವ್ರೊಂದ್ ಧೈರ್ಯ ಕೊಡ್ತಾರೆ ಸರ್, ಅದೊಂದು ನಮ್ಗೆ ಪ್ಲಸ್ ಪಾಯಿಂಟ್ ಸರ್. ಇದು ಇವಾಗ ಹೊಸ ಕಂಪನಿ, ನಿಮ್ಮನೆ ಅಣ್ಣವರು ಸರ್, ಹೇಗೆ ಎಷ್ಟು ಖುಷಿ? ನಿಮ್ಮ ಮಾವ ಅವರು ಎಷ್ಟು ಖುಷಿ ಆಗ್ತಿದೆ ಸರ್? ಇಲ್ಲ ಸರ್, ಅವರು ಅಂದ್ರೆ ಒಂದ್ ಸ್ವಲ್ಪ ದಿನ ಒಂದು 6 ತಿಂಗಳ ಅಲ್ಲಿ ಬೆಂಗಳೂರಲ್ಲಿ ಮುಂಡ್ರಿ ಟು ಬೆಂಗಳೂರು ಓಡಾಡ್ತಿದ್ದೆ ಸರ್. ಅವ್ರಿಗೆ ಫ್ಲಾಶ್ ಬಂತು, ನಾನು ಒಂದ್ 2 ಬಸ್ ಮಾಡ್ಬೇಕು. ಇಲ್ಲ ನಾನ್ ಮಾಡ್ತೀನಿ ಒಂದ್ ಅಟ್ಟ ಇಟ್ಕೊಂಡು ಮಾಡಿದ್ವಿ ಸರ್. ಒಳ್ಳೇದಾಗಿ ಬಸ್ ಮಾಡಿದ್ದಾರೆ, ಆದ್ರೆ ಚೆನ್ನಾಗಿ ನೀಟಾಗಿ ಮಾಡ್ಕೊಂಡು ಮೇಂಟೈನ್ ಮಾಡಿ ಒಳ್ಳೇದಾಗಿ. ರೆಗ್ಯುಲರ್ ಆಗಿ ನಮ್ಮ ಮುಂಡ್ರಿಗೆ, ಅಡಗ್ಲಿ, ಹರಪನಹಳ್ಳಿ, ಹರಿಹರ, ದಾವಣಗೆರೆ ಎಲ್ಲಾ ಪ್ಯಾಸೆಂಜರ್ ಹತ್ತಿರ್ತಾರೆ. ಅವ್ರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಷ್ಟೇ. ಸರ್, ಒಂದು ವಿಷಯ, ಇವಾಗ ಸಬ್ಸ್ಕ್ರೈಬರ್ ನವರಿಗೆ ಹಾಗೇನೆ ಪ್ಯಾಸೆಂಜರ್ಸ್ ನವರಿಗೆ ಒಂದು ಮಾಹಿತಿ ಕೊಡೋದಾದ್ರೆ ಒಂದು ಏನು ಮೆಸೇಜಸ್ ಕೊಡ್ತೀರಾ ಸರ್? ಏನಿಲ್ಲ ಸರ್, ಯಾಕಂದ್ರೆ ಇವಾಗ ಟೈಮ್ ಟು ಟೈಮ್ ಕವರ್ ಮಾಡಕ್ಕಾಗಲ್ಲ. ಒಂದ್ಸಲ ಟೈಮ್ ಓವರ್ ಆಗುತ್ತೆ, 1 ಅವರ್. ಬೆಂಗಳೂರಲ್ಲಿ ಜಾಮ್ ಆಗುತ್ತೆ. ಇವಾಗ ಎಲ್ಲಿ ಬೇಕಲ್ಲಿ ಡಿವರೇಷನ್ ಮಾಡಿಬಿಟ್ಟಿದ್ದಾರೆ. ರೋಡ್ ಬ್ಲಾಕ್ ಆಗಿರುತ್ತೆ, ಜಾಮ್ ಆಗಿರುತ್ತೆ. ಎಲ್ಲಿ ಎಲ್ಲಾ ಮನೆಯೂ ಮಾಡೋ ಒಂದೇ ಪ್ಯಾಸೆಂಜರ್ ಹತ್ರ ಇಲ್ಲ ಸ್ವಲ್ಪ ಒಂದ್ ಅರ್ಧ ತಾಸು ಹೆಚ್ಚು ಕಮ್ಮಿ ಆದ್ರೆ ಅವರೇ ನಮ್ಗೆ ಡ್ರೈವರ್ಗಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಷ್ಟೇ. ಅವ್ರು ಬಂದು ಒಬ್ಬೊಬ್ರು ಎಲ್ಲ ಬೈತಿರ್ತಾರೆ, ಏನೋ ಟೈಮಿಂಗ್ ಏನೋ ಕವರ್ ಮಾಡಲ್ಲ, ಏನೋ ಹಂಗೆ ಹಿಂಗ ಅಂತ ಹೇಳಿ. ಅದೇ ಎಲ್ಲಾರ ಹತ್ರ ಒಂದು ರಿಕ್ವೆಸ್ಟ್ ಅಷ್ಟೇ ಸರ್. ಖಂಡಿತ ಸರ್, ಅವರ ಡ್ರೈವರ್ನವರ ಕಷ್ಟವನ್ನು ಕೆಲವರು ಅರ್ಥ ಮಾಡ್ಕೊಳ್ತಾರೆ, ಕೆಲವರಿಗೆ ಗೊತ್ತಾಗಲ್ಲ. ಇವಾಗ ಜಾಮ್ ಆಗಿರುತ್ತೆ, ಇಲ್ಲಿ ಆಕ್ಸಿಡೆಂಟ್ ಆಗಿರ್ತೈತಿ, 3 ಅವರ್ ಬ್ಲಾಕ್ ಆಗಿರುತ್ತೆ ಸರ್. ಮೊನ್ನೆ ದಾವಣಗೆರೆ ಟು ಚಿತ್ರದುರ್ಗ ರೋಡ್ ಅಲ್ಲಿ ಕಾರ್ ಪಲ್ಟಿ ಆಗಿತ್ರಿ. ಸ್ವಲ್ಪ ಒಂದು ಸರ್ವಿಸ್ ರೋಡ್ ಪಲ್ಟಿ ಆದ್ರೆ ಇಡೀ ರೋಡ್ ಬ್ಲಾಕ್ ಮಾಡಿದ್ದಾರೆ ಪೊಲೀಸರು ಅಂತ. ಅಲ್ಲಿ 1 ಅವರ್ ಫುಲ್ ಜಾಮ್. ಹಂಗಿದ್ದಾಗ ಏನ್ ಮಾಡಕ್ಕಾಗಲ್ಲ ಅಲ್ವಾ? ಖಂಡಿತವಾಗ್ಲಿ ನೋಡುವ, ಈ ಒಂದು ಬ್ಲಾಗ್ ನೋಡಿ ಅದ್ರ ಸ್ವಲ್ಪ ಜನಗಳು ಮಾಡ್ಕೋಬೇಕಷ್ಟೇ ಸರ್. ಮತ್ತೆ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತೀರಾ? ರಿಯಲಿ ಹಾರ್ಟ್ಲಿ ವೆಲ್ಕಮ್ ಸರ್. ನೀವು ಒಳ್ಳೆ ಇದಾಗಿದೆ ಸರ್. ಒಬ್ಬೊಬ್ರು ಮಾತಾಡ್ದ ಏನಯ್ಯ ನಿಂದೇನ್ ಅಷ್ಟವಾಗಿ ಇದು ಮಾಡ ಅಂತ, ನೀವು ಹಂಗಿಲ್ಲ ಸರ್, ಹಾರ್ಟ್ಲಿ ಆಗಿ ಮಾತಾಡ್ತೀರಾ, ಅದೊಂದು ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್, ಒಳ್ಳೆ ಇನ್ಫಾರ್ಮೇಶನ್ ಅನ್ನು ಸಹ ನೀವು ನಮ್ಮ ಇವತ್ತು ಚಾನಲ್ ಅಲ್ಲಿ ಬಂದು ಕೊಟ್ರಿ. ನಿಮ್ಗೆ ಸಹ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಒಂದು ಬಸ್ಸಿನ ಇನ್ನೋರ್ವ ಡ್ರೈವರ್ ಇದ್ದಾರೆ, ಚಾಲಕರು ಇದ್ದಾರೆ, ಅವ್ರ ಹತ್ರ ಮಾತಾಡೋ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಆರಾಮಿದ್ದೀವಿ ಸರ್. ಆರಾಮಿದ್ದೀರಾ ಸರ್? ನಿಮ್ಮ ಹೆಸರು? ಅಶೋಕ್ ಅಂತ ಸರ್. ಅಶೋಕ್, ನೀವು ಒಂದು ಬಸ್ ಫೀಲ್ಡ್ ಗೆ ಒಂದು ಎಷ್ಟು ವರ್ಷ ಆಯ್ತು? ನಾವು ಬಸ್ ಫೀಲ್ಡ್ 4 ವರ್ಷ ಆಯ್ತು ಸರ್. 4 ವರ್ಷ ಸರ್. ಓಕೆ, ಅಂದ್ರೆ ಈ ಬಸ್ ಬರೋಕ್ಕಿಂತ ಮೊದ್ಲು ಯಾವ ಗಾಡಿಯಲ್ಲಿ ಸರ್? ಎಷ್ಟು ವರ್ಷ ಇದ್ರಿ? ಒಂದು 1.5 ವರ್ಷ ಮಾಡಿದ್ದೀನಿ ಸರ್. 1.5 ವರ್ಷ. ಯಾವ ರೂಟಿಗೆ ಸರ್? ನಮ್ಮ ಸೊಲ್ಲಾಪುರ. ಓಕೆ, ಪುನಃ ಮಾಡಿದ್ದೀನಿ ಸರ್. ಓಕೆ, ಆ ಕಡೆ ಮಾಡ್ತಾ ಇದ್ದೀವಿ ಸರ್. ಸರ್ ಹೇಗಿದೆ ಈ ಒಂದು ಕಂಪನಿ? ನಿಮ್ಮ ಒಳ್ಳೆ
ಓನರ್ ಇದ್ದಾರೆ ಈ ಗಾಡಿಯವರು, ಪಾಪದವರು. ಹೇಗೆ ಆಗ್ತಾ ಇದೆ? ಚೆನ್ನಾಗಿದೆ. ಓಕೆ ಸರ್, ನಿಮ್ದೊಂದು ಬಸ್ಸಿನ ಅನುಭವವನ್ನು ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಹೇಳಿ. ಯಾವ ತರ ಇರುತ್ತೆ ಬಸ್? ಈಗ ದೂರ ದೂರ ಎಲ್ಲ ಹೋಗ್ತೀರಾ, ಹೇಗೆ ಇರುತ್ತೆ? ಒಂದೊಂದು ಏರಿಯಾ ಎಲ್ಲ ಹೇಗೆ ನಿಮ್ಗೆ ಸೆಟ್ ಆಗುತ್ತಾ? ಸೆಟ್ ಆಗಿದೆ ಸರ್, ಸೆಟ್ ಆಗಿದೆ. ಸೆಟ್ ಆಗುತ್ತೆ. ಬೆಂಗಳೂರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್, ಟ್ರಾಫಿಕ್ ಜಾಮ್ ಜಾಮ್ ಸರ್. ಓಕೆ ಹಾಗೆ. ನಿಮ್ಮ ಫೇವರೇಟ್ ರೂಟ್ ಯಾವ್ದು ಸರ್? ಸರ್ ಅಲ್ಲ, ಪುಣೆ ಇದೆ ಸರ್, ಪುಣೆ ಮಾಡಿ ಸರ್ ನಾನು. ಓಕೆ, ಅದು ಸರ್ ಫೇವರೇಟ್. ಅದೇ ನಿಮ್ಮ ಫೇವರೇಟ್? ಪುಣೆ ಟು ಬೆಂಗಳೂರು ಸರ್. ಬ್ಯಾಂಗ್ಳೂರ್ ನಿಮ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು? ಸರ್ ಅದು ಈಗ 800 ಕಿಲೋಮೀಟರ್ ಆಗುತ್ತೆ ಸರ್. 800 ಕಿಲೋಮೀಟರ್. ಓಕೆ, ಅದು ನಿಮ್ಮ ಫೇವರೇಟ್. ಎಲ್ರಿಗೂ ಒಂದೊಂದು ಪ್ಲೇಸ್ ಫೇವರೇಟ್ ಇರುತ್ತೆ. ಕೆಲವೊಂದು ಪ್ಲೇಸ್ ಅಲ್ಲಿ ರೋಡ್ ಚೆನ್ನಾಗಿರುತ್ತೆ, ಕೆಲವೊಂದು ಪ್ಲೇಸ್ ಅಲ್ಲಿ ಹೋಗುವಂತ ವೇ, ಈಗ ನೈಟ್ ಜರ್ನಿ ಜಾಸ್ತಿ ಆಗ್ತದೆ, ಸ್ವಲ್ಪ ಡೇ. ಸರ್ ನಿಮ್ಗೆ ಯಾವ ಜರ್ನಿ ಒಳ್ಳೇದು? ನೈಟ್ ಜರ್ನಿ ಒಳ್ಳೆ ಸರ್. ಯಾಕೆ ಸರ್? ನೈಟ್ ಟ್ರಾಫಿಕ್ ಆಗಿಲ್ಲ ಸರ್. ಓಕೆ ಓಕೆ, ಬೆಳಗ್ಗೆ ಹೊತ್ತಿಗೆ ನೀವು ರೆಸ್ಟ್ ಮಾಡ್ತೀರಾ? ರೆಸ್ಟ್ ಮಾಡಿ ನೈಟ್ ಹೆಚ್ಚಾಗಿ ನೈಟ್ ಬಸ್ ಓಡಿಸೋರು ಬೆಳಗ್ಗೆ ಮಲ್ಕ್ತಾರೆ. ಹ್ಞೂ ಸರ್. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.